ಈ ಕ್ಷೇತ್ರಕ್ಕೆ 850 ವರ್ಷದ ಇತಿಹಾಸ ಉಂಟು. ಒಂದು ಕನ್ಫ್ಯೂಷನ್ ಆಗೋದೇನು ಅಂತಂದ್ರೆ ನಾವು ಮಂಗಳೂರು ಬಂದಾಗ ಹಾ. ಕೊರಗಜ್ಜ ಅಂತ ಬಂದಾಗ ನಮಗೆ ಆಕ್ಚುಲ್ ಆಗಿ ಎಕ್ಸಾಕ್ಟ್ ಆಗಿ ಕೊರಗಜ್ಜನ ಆದಿ ಸ್ಥಳ ಯಾವುದು? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗಜ್ಜನನ್ನು ಆರಾಧಿಸುವಂಥ ಸಾವಿರಾರು ಸಂಕಲ್ಪ ಮಾಡಿ ಆರಾಧಿಸುವಂಥ ಸ್ಥಳಗಳು. ತನ್ನ ವಿರಾಟ ರೂಪವನ್ನು ಕೊರಗಜ್ಜ ಈ ಜಾಗದಲ್ಲಿ ಅವರಿಗೆ ತೋರಿಸುತ್ತಾರೆ. ಮೂಲ ಆದಿ ಸ್ಥಳ ಯಾವುದಂತ ಹೇಳಿದರೆ ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ನಮಗೆ ಒಂದು ಕನ್ಫ್ಯೂಷನ್ ಆಗೋದೇನು ಅಂತಂದ್ರೆ ನಾವು ಮಂಗಳೂರು ಬಂದಾಗ ಕೊರಗಜ್ಜ ಅಂತ ಬಂದಾಗ ನಮಗೆ ತುಂಬಾ ಕಡೆ ಜಾಗ ಪ್ಲೇಸಸ್ ಇದೆ. ಕೆಲವೊಂದು ಆದಿ ಸ್ಥಳ ಅಂತಾರೆ, ಇನ್ನೊಂದು ಆದಿ ಸ್ಥಳ ಅಂತಾರೆ. ನಮಗೆ ಆಕ್ಚುಲ್ ಆಗಿ ಎಕ್ಸಾಕ್ಟ್ ಆಗಿ ಕೊರಗಜ್ಜನ ಆದಿ ಸ್ಥಳ ಯಾವುದು? ಮಂಗಳೂರಿಗೆ ಬಂದ್ರೆ ಕೊರಗಜ್ಜನ್ಗೆ ದೇವಸ್ಥಾನಕ್ಕೆ ಎಲ್ಲಿ ಬರಬೇಕು, ಯಾವ್ದಕ್ಕೆ ಬರಬೇಕು, ಮತ್ತೆ ಈ ಸ್ಥಳದ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರೆ ನಮಗೆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನಾನು ಈ ನನ್ನ ಹೆಸರು ವಿಶ್ವನಾಥ ಅಂತ. ಓಕೆ. ನಾನು ಈ ಕ್ಷೇತ್ರದಲ್ಲಿ ಸಾಧಾರಣ 18 ವರ್ಷದಿಂದ ಅಧ್ಯಕ್ಷನಾಗಿದ್ದೇನೆ. ಸಮಿತಿಯ ಟ್ರಸ್ಟಿ ಅಧ್ಯಕ್ಷನಾಗಿದ್ದೇನೆ. ಈ ಕ್ಷೇತ್ರಕ್ಕೆ 850 ವರ್ಷದ ಇತಿಹಾಸ ಉಂಟು. ನಿಮಗೆ ಕೊರಗಜ್ಜನ ಆದಿ ಸ್ಥಳ ಅಂತ ಕನ್ಫ್ಯೂಸ್ ಆಗುವುದು ಹೇಗೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗಜ್ಜನನ್ನು ಆರಾಧಿಸುವಂಥ ಸಾವಿರಾರು ಸಂಕಲ್ಪ ಮಾಡಿ ಆರಾಧಿಸುವಂಥ ಸ್ಥಳಗಳು. ಓಕೆ. ಕೆಲವರು ಮನೆಯಲ್ಲಿ ಒಂದು ಅಂಗಳದಲ್ಲಿ ಒಂದು ಕಲ್ಲಾಕಿ ಆ ಕೊರಗಜ್ಜನಿಗೆ ಬೇಕಾಗುವಂಥ ಒಂದು ರೀತಿಯ ಬೀಡ, ಚಕ್ಕುಲಿ, ಸೇಂದಿ ಇಟ್ಟು ಆರಾಧನೆ ಮಾಡ್ತಾರೆ, ಕೈ ಮುಗಿತಾರೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸ್ಥಳಗಳಲ್ಲಿ ಸಂಕಲ್ಪ ಮಾಡಿ ಆರಾಧಿಸುವಂಥದ್ದು ಹೆಚ್ಚಾಗಿ ಉಂಟು. ಅಲ್ಲಿ ಕೋಳ ಸೇವೆ ಆಗ್ತದೆ, ಅಗಿಲು ಸೇವೆ ಆಗ್ತದೆ. ಆದರೆ ಮೂಲ ಆದಿ ಸ್ಥಳ ಯಾವುದಂತ ಹೇಳಿದರೆ ಕಲ್ಲಾಪು ಬುರುದುಗೋಳಿ ಅನ್ನುವಂಥದ್ದಲ್ಲಿ ಇಲ್ಲಿ ಉದ್ಭವಸಲಿ ಗುಳಿಗ ಕೊರಗಜ್ಜ ಉದ್ಭವಸಲಿ ಆದಿ ಸ್ಥಳ ಅಂದ್ರೆ ಈಗ ನಾವು ಈ ಸ್ಥಳದಲ್ಲಿ ಹೌದೌದು. ಇಲ್ಲಿಯ ಹಿನ್ನೆಲೆ ಏನಂತ ಹೇಳಿದರೆ, ಇಲ್ಲಿ ಉದ್ಭವ ಶಿಲೆ ಸಾವಿರಾರು ವರ್ಷದ ಹಿನ್ನೆಲೆ ಉಂಟು. ಪೂರ್ವಿಕರು ಹೇಳುವಂತೆ ಈ ಉದ್ಭವ ಶಿಲೆಯು ಪೂರ್ವಕಾಲದಲ್ಲಿ ವೃತ್ತಾಕಾರವಾಗಿ ತಿರುಗುತ್ತಿತ್ತಂತೆ. ಒಮ್ಮೆ ಇಲ್ಲಿಗೆ ಮಾಲ್ಡೀವ್ ಐಲ್ಯಾಂಡ್ನ ಮಂತ್ರವಾದಿಗಳು ಬರ್ತಾರೆ. ಅವರು ಬಂದು ಮಾಡುವಂಥ ಪ್ರಥಮವಾದ ಕೆಲಸ ಏನಂತ ಹೇಳಿದರೆ, ತಿರುಗುತ್ತಿರುವಂಥ ಶಿಲೆಯನ್ನು ತಟಸ್ಥ ಮಾಡ್ತಾರೆ ಅವರ ಮಂತ್ರ ತಂತ್ರಗಳ ಪ್ರಭಾವದಿಂದ. ಆಮೇಲೆ 7-8 ದಿವಸ ಇಲ್ಲಿ ಕುಳಿತುಕೊಂಡು ಮಂತ್ರ ತಂತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಾರಂತೆ. ಏಕಂತ ಹೇಳಿದರೆ ಕೊರಗಜ್ಜನನ್ನು ಅವರ ಊರಿಗೆ ಕರೆದುಕೊಂಡು ಹೋಗಬೇಕಂತ. ಆದರೂ ಕೊರಗಜ್ಜ ಅವರ ಕೈಗೆ ಸಿಗುವುದಿಲ್ಲ. ಆಮೇಲೆ ಕೊರಗಜ್ಜನ ಮನಸ್ಸಿಗೆ ಆಗ್ತದಂತೆ, ನನ್ನಿಂದಾಗಿ ಇವರು ಬಹಳ ಕಷ್ಟಪಡ್ತಾ ಇದ್ದಾರೆ, ಅನ್ನ, ಆಹಾರ, ನೀರು, ನಿದ್ರೆ ಇಲ್ಲದೆ ತೊಂದರೆಗೆ ಒಳಗಾಗಿದ್ದಾರೆ ಅಂತ ಅವರ ಕೈಗೆ ಸಿಗುವುದು. ಆವಾಗ ಅವರು ಕಂಚಿಯ ತೆಂಗಿನಕಾಯಿಯಲ್ಲಿ ಆವಾಹನೆ ಮಾಡಿ ಮಂಜಿಯ ಮುಖಾಂತರ ಕೊಂಡೋಗ್ತಾರಂತೆ. ಮಂಜಿ ಅಂತ ಹೇಳಿದ ಆ ಕಾಲದ ಒಂದು ಬೋಟ್. ಕಡಲ ಮಧ್ಯೆ ಹೋಗುವಾಗ ಕೊರಗಜ್ಜ ಮಂತ್ರವಾದಿಯ ದೃಷ್ಟಿಯನ್ನು ತೆಗೆದು ತೆಂಗಿನಕಾಯಿಯನ್ನು ಹೊಡೆದು ವಾಪಸ್ಸು ಬಂದ ಅಂತ ಪೂರ್ವಿಕರು ಹಿರಿಯರು ನಮಗೆ ಹೇಳಿದ್ದನ್ನು ನಾವು ನಿಮಗೆ ಹೇಳುವುದು. ಹಾಗೆಯೇ ಕೋಲ ಸೇವೆ, ನರ್ತನ ಸೇವೆ ಆಗುವಾಗ ನರ್ತನ ಮಾಡುವ ಕೋಲದಾರಿ ಕೂಡ ಇದನ್ನೇ ಹೇಳ್ತಾರೆ. ಹಾಗೆ ಇದು ಕೊರಗಜ್ಜನ ಮೂಲ ಕ್ಷೇತ್ರ, ಆದಿ ಸ್ಥಳ. ಈ ಜಾಗ ಹೇಗೆ ಆಯಿತಂತ ಹೇಳಿದರೆ, ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಕೊರಗಜ್ಜನನ್ನು ಮಾಡ ಮೈಸಂತ ಎನ್ನುವಂಥ ರಾಜ್ಯನ್ ದೈವ ಮಾಯ ಮಾಡುತ್ತಾರೆ. ಮಾಯ ಆದ ಮೇಲೆ ಪ್ರಥಮ ಬಾರಿಗೆ ಭೇಟಿಯಾಗುವುದು ಮಂಗಳೂರಿನ ಮಂಗಳಾದೇವಿ ಅಮ್ಮನನ್ನು. ಆಮೇಲೆ ಮಗನೇ ದೇವರಾದ ಸೋಮನಾಥೇಶ್ವರನನ್ನು ಭೇಟಿಯಾದಾಗ ಸೋಮನಾಥೇಶ್ವರನ ಆಜ್ಞೆಯಾಗ್ತದಂತೆ, ನೀನು ಕಲ್ಲಾಪು ಬುರುದುಗೋಳಿಗೆ ಹೋಗಿ ನೆಲೆಯಾಗುವುದು. ಹಾಗೆ ಕಲ್ಲಾಪು ಗಡಿ ದಾಟಿ ಓಟ್ಲದ ಬದಿಯಿಂದ ಇಲ್ಲಿಗೆ ಬರುವಾಗ, ಓಟ್ಲ ಅಂತ ಹೇಳಿದರೆ ಈ ಪ್ರದೇಶವೆಲ್ಲವೂ ಹಿಂದಿನ ಕಾಲದಲ್ಲಿ ನೀರಿನಿಂದ ಆವೃತವಾಗಿತ್ತು.
ಆದ್ದರಿಂದ ಅದನ್ನು ಓಟ್ಲ ಅಂತ ಕರೆಯುತ್ತಾರೆ. ಇಲ್ಲಿಗೆ ಬರುವಾಗ ಈ ಶಿಲೆಯ ಮೇಲೆ ಕುತ್ತಾರಿನ ಪಂಜಂತಾಯ ಬಂಟ ಅನ್ನುವಂಥ ರಾಜನ್ ದೈವಗಳಿಬ್ಬರು ಬಹಳ ದುಃಖದಿಂದ ಬೇಸರದಿಂದ ಕುಳಿತುಕೊಂಡಿರ್ತಾರಂತೆ. ಕಾರಣವೇನಂತ ಹೇಳಿದರೆ, ಕೇರಳದ ಉದ್ಯಾವರ ಮಾಡದ ಅರಸು ದೈವಗಳು ಅವರ ಮಾಡ ಕಟ್ಟಲಿಕ್ಕಾಗಿ ಕುತ್ತಾರಿನಲ್ಲಿ ಇವರತ್ರ ಯುದ್ಧ ಮಾಡಿ ಇವರನ್ನು ಸೋಲಿಸಿ ಇವರ ಆ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿರುತ್ತಾರಂತೆ. ಆದ್ದರಿಂದ ಇವರಿಗೆ ಅಲ್ಲಿ ನಿಲ್ಲಕ್ಕೆ ನೆಲೆಯಿಲ್ಲದ ಕಾರಣ ಇವರು ಇಲ್ಲಿ ಬಂದು ಕುಳಿತುಕೊಂಡಿರುತ್ತಾರೆ. ಆವಾಗ ಕೊರಗಜ್ಜನ ಭೇಟಿಯಾಗುತ್ತದೆ. ಈ ವಿಷಯವನ್ನು ಕೊರಗಜ್ಜನ ಹತ್ರ ಹೇಳಿದಾಗ ಕೊರಗಜ್ಜ ಹೇಳ್ತಾರಂತೆ, ನಾನು ಹೋಗಿ ಅವರ ಹತ್ರ ಮಾತನಾಡಬಹುದೇ ಅಂತ. ಮಾತನಾಡಬಹುದೇ ಅಂತ ಹೇಳಿದ್ರೆ ಸಂಧಾನ ಮಾಡಬಹುದೇ ಅಂತ. ಆವಾಗ ಅವರಿಗೆ ಒಂದು ಸಂಶಯ ಮೂಡುತ್ತದೆ. ಯಾರಿಗೆ? ಪಂಜಂತಾಯ ಬಂಟನಿಗೆ. ಪಂಜಂತಾಯ ಅಂತ ಹೇಳುದು ಅದು ದೇವಿ ಅಂಶ. ಏನು ಸಂಶಯ ಅಂತ ಹೇಳಿದರೆ, ನಾವೇ ದೊಡ್ಡ ಶಕ್ತಿ, ನಮಗಿಂತ ದೊಡ್ಡ ಶಕ್ತಿ ಅರಸು ದೈವ, ಇವನಿಂದ ಸಾಧ್ಯವಾಗಬಹುದೇ ಅಂತ. ಆವಾಗ ನಾನು ಯಾರು ಎಂದು ತನ್ನ ವಿರಾಟ ರೂಪವನ್ನು ಕೊರಗಜ್ಜ ಈ ಜಾಗದಲ್ಲಿ ಅವರಿಗೆ ತೋರಿಸುತ್ತಾನೆ. ಆ ಭಯಂಕರವಾದ ರೂಪವನ್ನು ಕಂಡಂತವರಿಗೆ ಮನದಟ್ಟಾಗ್ತದೆ, ಇವನಿಂದ ಸಾಧ್ಯ ಉಂಟು ಅಂತ. ಆ ಬಳಿಕ ಕುತ್ತಾರಿಗೆ ಹೋಗಿ ಅರಸು ದೈವಗಳನ್ನೇ ಹೇಳ್ತಾನೆ, ನೀವು ಈ ಜಾಗವನ್ನು ಬಿಟ್ಟು ನಿಮ್ಮ ಮೂಲ ಕ್ಷೇತ್ರಕ್ಕೆ ಹೋಗಿ ಇದನ್ನು ಬಿಟ್ಟುಕೊಡಿ ಅಂತ ಹೇಳಿದಾಗ ಅವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಇವರನ್ನು ಶಕ್ತಿಯಿಂದ ಸೋಲಿಸುವುದಲ್ಲ, ಯುಕ್ತಿಯಿಂದ ಸೋಲಿಸಬೇಕೆಂದು ತಿಳಿದು ಕುತ್ತಾರು ಗುತ್ತು ಅಂತ ಒಂದು ಮನೆತನಕ್ಕೆ ಹೋಗಿ ಅವರ ಕೊಟ್ಟಿಗೆಯ ಒಳಗೆ ಹೋಗಿ ಮಾಯದ ಬಿಳಿ ದನವನ್ನು ಸೃಷ್ಟಿ ಮಾಡ್ತಾನಂತೆ. ಆ ಬಳಿಕ ಅದರ ಕಾಲನ್ನು ತೆಗೆದುಕೊಂಡು ಅವರ ಎದುರಿಗೆ ಹೋಗುತ್ತಾನೆ. ನೀವು ವಾಪಸ್ಸು ಹೋಗದಿದ್ದರೆ ನಾನು ಇದನ್ನು ಇಲ್ಲಿ ಹಾಕುತ್ತೇನಂತ ಹೇಳ್ತಾನೆ. ಈ ಅರಸು ದೈವಗಳಂತ ಹೇಳಿದರೆ ವಿಷ್ಣುವಿನ ಅವತಾರ. ಅವರು ಯಾವಾಗಲೂ ಸಾತ್ವಿಕರು. ಆದ್ದರಿಂದ ಈ ಜಾಗ ಇನ್ನು ನಮಗೆ ಯೋಗ್ಯವಲ್ಲ ಎಂದು ತಿಳಿದು ಅವರು ವಾಪಸ್ಸು ಹೋಗುತ್ತಾರೆ. ಆ ಬಳಿಕ ಇಲ್ಲಿಗೆ ಬಂದು ಕೇಳ್ತಾನಂತೆ, ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ, ನನಗೇನು ಅಂತ. ಆವಾಗ ಅವರು ಹೇಳ್ತಾರೆ, ಇಂದಿನಿಂದ ಈ ಜಾಗವನ್ನು ನಿನಗೆ ನಾವು ಬಿಟ್ಟುಕೊಟ್ಟಿದ್ದೇವೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಎಲ್ಲಾ ಕೋರಿಕೆಯನ್ನು ನೀನು ಈಡೇರಿಸಬೇಕು. ಕೋಳ ಸೇವೆ ಮತ್ತು ಅಗೆಲು ಸೇವೆಯನ್ನು ನೀನು ಹರಕೆ ರೂಪದಲ್ಲಿ ಪಡೆಯುವಂತನಾಗಿರು. ಹಾಗೆಯೇ ಕುತ್ತಾರಿನಿಂದ ಅವರನ್ನು ಓಡಿಸಿದಕ್ಕಾಗಿ ಕುತ್ತಾರಿನ ಜನರು ನಿನ್ನನ್ನು 7 ಕಡೆಗಳಲ್ಲಿ ಸಂಕಲ್ಪ ಮಾಡಿ ಆರಾಧಿಸುತ್ತಾರೆ. ಅಲ್ಲಿಗೆ ಬರುವಂತ ಭಕ್ತಾದಿಗಳ ಎಲ್ಲಾ ಕೋರಿಕೆಯನ್ನು ಕೂಡ ನೀನು ಈಡೇರಿಸು. ರಾತ್ರಿಯಲ್ಲಿ ಕೋಳ ಸೇವೆ ಅಗೆಲು ಸೇವೆಯನ್ನು ನೀನು ಹರಕೆ ರೂಪದಲ್ಲಿ ನೀನು ಪಡೆಯುವಂತನಾಗಿರು ಅಂತ ಇಲ್ಲಿ ಮಾತುಕತೆಯಾಗುವುದು. ಆದುದರಿಂದ ಕರ್ನಾಟಕದಲ್ಲಿಯೇ ಕೊರಗಜ್ಜನ ಮೂಲ ಕ್ಷೇತ್ರ ಆದಿಸ್ಥಳ ಎಂದು ಇದು ಅಂದ್ರೆ ಆದಿಸ್ಥಳ ಅಂತಂದ್ರೆ ಈಗ ನಮ್ಮ ಪ್ರದೇಶದಲ್ಲಿ ಇದು ಮತ್ತೆ 7 ಕಡೆ ಅವರಿಗೆ ಒಂದು ಗಿಫ್ಟ್ ಕೊಟ್ಟಾಗೆ. ಗಿಫ್ಟ್ ಕೊಟ್ಟು ಅದು 7 ಸ್ಥಳ ಯಾವ್ದಾದ್ರು ಬರುತ್ತೆ? ಅದು ದೆಕ್ಕಾಡು, ಉಜ್ಜಿಲ, ಆಮೇಲೆ ದ್ಯಾರಳಕಟ್ಟೆ, ಯಾಣಪ್ಪ ಹಾಸ್ಪಿಟಲ್ ಎದುರುಗಡೆ ಅಲ್ಲಿ ಎಲ್ಲ ಹಾಗೆ 7 ಕಡೆಯಲ್ಲಿ ಉಂಟು. ಅಲ್ಲಿ ಹೋದರೆ ನಿಮಗೆ ಹೇಳ್ತಾರೆ 7 ಕಲ್ಲುಂಟು 7 ಕಲ್ಲುಂಟು ಅಂತ. ಈ ಕ್ಷೇತ್ರಕ್ಕೆ 850 ವರ್ಷದ ಇತಿಹಾಸ ಉಂಟು. ಇಲ್ಲಿ ಗುಳಿಗ, ಕೊರಗಜ್ಜ ಮತ್ತು ಕೊರಪೋಳು ಮತ್ತು ಈ ಪರಿಸರ ಇದು ನಾಗದೇವರದು ಎಲ್ಲ. ಅಂದ್ರೆ ಇವಾಗ ನಾವು ಭಕ್ತಾದಿಗಳು ಬಂದ್ರೆ ಕೊರಗಜ್ಜನ ಟೆಂಪಲ್ಗೆ ಆ 7 ಕಟ್ಟೆಗೂ ಹೋಗ್ಬೋದು. ಆದ್ರೆ ಮುಖ್ಯವಾಗಿ ಆದಿಸ್ಥಳ ಬಂದು ಇದು ಅಲ್ಲಿ ಬೇಕಾದ್ರೆ 7 ಸ್ಥಳದಲ್ಲಿ ಹೋಗಿ ಸಂಕಲ್ಪ ಮಾಡ್ಕೋಬಹುದು. ಅದು ಬಿಟ್ರೆ ಎಲ್ಲ ಕಡೆಯಲ್ಲಿ ಹೋಗಬಹುದು. ಎಲ್ಲಾ ಕಡೆಯಲ್ಲಿ ಹೋದರೂ ಕೂಡ ಕೊರಗಜ್ಜನ ಒಂದು ಇದು ಉಂಟು, ಶಕ್ತಿ ಉಂಟು. ಈಗ ನಮ್ಮ ಮಂಗಳೂರಿನಲ್ಲಿ ಕೆಲವು ಕಡೆಯಲ್ಲಿ ಉಂಟು, ಅಂದ್ರೆ ಎಲ್ಲಾ ಕಡೆ ಉಂಟು. ಆದ್ರೆ ಮೇನ್ ಆಗಿ ಮತ್ತೆ ನೀವು ನೋಡಿ, ಈ ಆದಿಸ್ಥಳ ಅಂತ ಎಲ್ಲಿ ಹೇಳ್ತಾರ ಅಲ್ಲಿ ಪ್ರಕೃತಿ ಆರಾಧನೆ, ಅದರಲ್ಲಿ ಮೂರ್ತಿ ಪೂಜೆ ಇಲ್ಲ. ಮೂರ್ತಿ ಪೂಜೆ ಈ ಕೆಲವು ಕಡೆಗಳೆಲ್ಲ ಮೂರ್ತಿ ಮಾಡ್ತಾರೆ. ಅದು ಮೂರ್ತಿ ಇಲ್ಲಿ ಇಲ್ಲ. ಅಲ್ಲಿ ಅದು 7 ಕಡೆಗಳಲ್ಲಿ ಕೂಡ ಮೂರ್ತಿ ಇಲ್ಲ. ಹಾಗೆ ಮತ್ತೆ ಇಲ್ಲಿ ಕೋಲ ನಡೆಯುತ್ತದೆ, ನರ್ತನ ಸೇವೆ.
ಫಸ್ಟಿಗೆ ಗುಳಿಗನಿಗೆ ಡೈಲಿ ಇರುತ್ತೆ ಕೋಲ? ಇಲ್ಲ, ಫಸ್ಟ್ ಇಲ್ಲಿ ವರ್ಷದ ಕೋಲ ಅಂತ ಹೇಳಿದರೆ ಜನವರಿ ತಿಂಗಳ ಪ್ರಥಮ ಶನಿವಾರದಂದು ಇಲ್ಲಿ ವರ್ಷದ ಕೋಲ ಆಗುತ್ತೆ. ಅದು ಡೇಟ್ ಚೇಂಜ್ ಮಾಡ್ಲಿಕ್ಕಿಲ್ಲ. ವರ್ಷದ ಜನವರಿಯ ಪ್ರಥಮ ಶನಿವಾರ. ಆಮೇಲೆ ಯಾರು ಹರಕೆ ಕೊಡುತ್ತಾರ ಅವರದೆಲ್ಲ ಕೋಲ ಆಗ್ತದೆ. ಇಲ್ಲಿ ಒಂದು ಕೋಲ ಆಗಬೇಕಾದ್ರೆ ಪ್ರಥಮವಾಗಿ ಫಸ್ಟಿಗೆ ಗುಳಿಗನಿಗೆ ನರ್ತನ ಸೇವೆ ಆಗುತ್ತೆ. ಆಮೇಲೆ ಕೊರಗಜ್ಜನಿಗೆ ಮತ್ತು ಕುರುಪುಳ ಅಂತ ಹೇಳಿದರೆ ಕೊರಗಜ್ಜನ ತಾಯಿ. ಹಾಗೆ ಇಲ್ಲಿ ಲೈಟ್ ನಲ್ಲಿ ಆಗುದು, ಕತ್ತಲೆಯಲ್ಲಿ ಅಲ್ಲ. ಇಲ್ಲಿ ಹೆಂಗಸರು ಕೂಡ ನೋಡಬಹುದು. ಬಟ್ ಕೆಲವೊಂದ್ ಕಡೆ ಕುತ್ತಾರಿನಲ್ಲೆಲ್ಲ ಕತ್ತಲೆಯಲ್ಲಿ ಆಗುದು, ಹೆಂಗಸರು ನೋಡ್ಲಿಕ್ಕೆ ಇಲ್ಲ. ಇಲ್ಲಿ ಹೆಂಗಸರು ನೋಡಬಹುದು, ಬೆಳಕಿನಲ್ಲಿ ಆಗುವುದು ಲೈಟ್ ಎಲ್ಲ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಮತ್ತೆ ನಮ್ಗೆ ಕನ್ಫ್ಯೂಷನ್ ಸಿಕ್ಕಲ್ಲ, ಸೊ ಎಲ್ಲ ಇವಾಗ ಕ್ಲಿಯರ್ ಆಯ್ತು. ಅಂದ್ರೆ ನಮ್ಗೆ ಮಂಗಳೂರಿಗೆ ಬರ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು ಅಂತ ನಮ್ಗೆ ಇವತ್ತು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಯ್ತು, ಒಳ್ಳೆಯದು. ಇನ್ನೊಮ್ಮೆ ಬನ್ನಿ. ಖಂಡಿತ ಸರ್. ಸೊ ವೀಕ್ಷಕರೇ, ನಿಮಗೆ ಗೊತ್ತಾಯ್ತಲ್ಲ, ಸೊ ಮಂಗಳೂರಿಗೆ ಬರ್ಬೇಕಾದ್ರೆ ಕೊರಗಜ್ಜ ಟೆಂಪಲ್ಗೆ ಯಾವ ಟೆಂಪಲ್ಗೆ ಬರಬೇಕು ಅಂತ. ಸೊ ನೀವು ಈ ವಿಡಿಯೋ ನೋಡಿಕೊಂಡು ಸೊ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಈ ಫಸ್ಟ್ ಹಾದಿ ಸ್ಥಳಕ್ಕೆ ಬಂದು, ಹಾದಿ ಸ್ಥಳ ಅಥವಾ ಇದು ಹೇಳು ಕಟ್ಟೆಗೂ ಕೂಡ ಬಂದು ನೋಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು.